ನಮಸ್ಕಾರ. ಜ್ಯೋತಿಷ್ಯ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇಂದಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮ ಜೊತೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು ಮತ್ತು ಜ್ಯೋತಿಷಿಗಳಾದ ಶ್ರೀ ವಿಶ್ವನಾಥ ಭಾಗವತರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಭವಿಷ್ಯ ಮಹಾಗಣಪತಯೇ ನಮಃ. ಎಸ್ ಗುರುಜಿ, ಮೊದಲಿಗೆ ಈ ವಾರದ ಪಂಚಾಂಗವನ್ನು ತಿಳಿಸಿ ಗುರುಜಿ. ಶ್ರೀ ವಿಶ್ವಾವಸುನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿಯಿಂದ ಪ್ರಾರಂಭವಾಗಿರ್ತಕ್ಕಂತಹ ಈ ವಾರ ನಮಗೆ ಕೃಷ್ಣ ಪಕ್ಷದ ವೈಶಾಖ ಕೃಷ್ಣ ಪಂಚಮಿಯವರೆಗೆ ನಮಗೆ ಈ ವಾರ ಇರುತ್ತೆ. ಅಂದರೆ ಪೂರ್ವಾಷಾಢ ನಕ್ಷತ್ರ 17ನೇ ತಾರೀಕಿನವರೆಗೂ ಈ ವಾರದ ಪಂಚಾಂಗ ಇರುತ್ತೆ. ಪಂಚಾಂಗದಲ್ಲಿ ವಿಶೇಷವಾಗಿ ನಾವು ಗಮನಿಸ್ತಕ್ಕಂಥದ್ದು ಅಂತಂದರೆ ನಾಳೆಯ ದಿನ ಪೌರ್ಣಮಿ. ಈ ಪೌರ್ಣಮಿಯ ಸಂದರ್ಭದಲ್ಲಿ ನಾವು ನರಸಿಂಹ ಜಯಂತಿ ಅನ್ನೋದಾಗ ಆಚರಣೆಯನ್ನು ಮಾಡ್ತೇವೆ. ಈ ಪೌರ್ಣಮಿಯನ್ನು ಪ್ರತಿ ಪೌರ್ಣಮಿಗೂ ಒಂದು ವಿಶೇಷವಾದಂಥ ಹೆಸರುಗಳಿದ್ದಾವೆ. ಇದು ಬುದ್ಧ ಪೌರ್ಣಮಿ ಅನ್ನೋದಾಗಿ ಈ ಪೌರ್ಣಮಿಯನ್ನು ವಿಶೇಷವಾಗಿ ಉಲ್ಲೇಖ ಮಾಡಲಾಗತ್ತೆ. ಇದರ ಹೊರತುಪಡಿಸಿ ನಕ್ಷತ್ರ ಯೋಗ ಕರಣಗಳನ್ನು, ಯಾವ ನಕ್ಷತ್ರಗಳು ಶ್ರೇಷ್ಠ, ಯಾವ ಯೋಗಗಳು ಶ್ರೇಷ್ಠ, ಸರ್ವೇ ಸಾಮಾನ್ಯವಾಗಿ ನಾವು ಪಂಚಾಂಗ ಅಂದ ತಕ್ಷಣ ಮೊದಲು ಪಂಚಾಂಗ ಅಂದರೆ ಏನು, ಯಾಕೆ ಅನ್ನೋದನ್ನು ಕೂಡ ತಿಳ್ಕೋಬೇಕು. ಪಂಚಾಂಗ ಶುದ್ಧಿ ಅನ್ನೋದಾಗಿ ಹೇಳ್ತಾ ಹೋಗ್ತೇವೆ. ತಿಥಿ, ವಾರ, ಕರ್ಣ, ಯೋಗ, ನಕ್ಷತ್ರ. ತಿಥಿಯಲ್ಲಿ ಲೋಪ, ಕೆಲವೊಂದು ತಿಥಿ ನಿಷಿದ್ಧ ಕೆಲವೊಂದು ಕಾರ್ಯಕ್ರಮಗಳಿಗೆ. ಉದಾಹರಣೆಗೆ ಪ್ರತಿಯೊಬ್ಬರಿಗೂ ಕೂಡ ಜನ್ಮ ನಕ್ಷತ್ರ ತಿಥಿ ಅನ್ನುವಂಥದ್ದು, ಅಂದರೆ ಅವ್ರು ಹುಟ್ಟಿರ್ತಕ್ಕಂತಹ ಜನ್ಮ ನಕ್ಷತ್ರ ದಿನ ಅದೇ ತಿಥಿ ಬಂದರೆ ಅದು ನಿಷಿದ್ಧ ಕಾರ್ಯ ಅನ್ನುವಂಥದ್ದು, ಅದು ಪಂಚಾಂಗ ಶುದ್ಧಿ ಇಲ್ಲ ಅನ್ನೋದಾಗಿ ಹೇಳುತ್ತೇವೆ. ಇನ್ನು ತಿಥಿಯಲ್ಲಿ ಯಾವ್ಯಾವ ನಿಷಿದ್ಧ ಅಂತ ಕೇಳಿದ್ರೆ ಅಷ್ಟಮಿ, ಏಕಾದಶಿ, ಪೌರ್ಣಮಿ, ಅಮಾವಾಸ್ಯೆ, ಪಾಡ್ಯ ಇದೆಲ್ಲವೇ. ಅನಧ್ಯಯನ ಅಂತಿರುತ್ತೆ ಸರ್ವೇ ಸಾಮಾನ್ಯವಾಗಿ. ಅಂದರೆ ಇದು ಸೂಕ್ತವಾದಂತಹ ತಿಥಿಗಳ ಅಲ್ಲ ಅನ್ನುವಂಥದ್ದು, ಇದು ಪಂಚಾಂಗ ಶುದ್ಧಿಯಲ್ಲಿ ಬರುತ್ತೆ. ವಾರ ನಿಷಿದ್ಧ ಅನ್ನುವಂಥದ್ದು ಮಂಗಳವಾರ ಮತ್ತು ಶನಿವಾರ, ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ನಿಷಿದ್ಧ. ಮತ್ತು ಜನ್ಮವಾರ ನಿಷಿದ್ಧ. ತಿಥಿ, ವಾರ ಮತ್ತು ಕರ್ಣಯೋಗ ನಕ್ಷತ್ರ. ಕರ್ಣಯೋಗ ಅನ್ನುವಂಥದ್ದು ಅದು ಸರ್ವೇ ಸಾಮಾನ್ಯವಾಗಿ ನಮ್ಮ ಜನ್ಮ ನಕ್ಷತ್ರದ ಆಧಾರದ ಮೇಲೆ, ಜನ್ಮ ಜಾತಕದ ಆಧಾರದ ಮೇಲೆ ತಾರಾನುಕೂಲವನ್ನು ನೋಡುವಂತಹ ಸಂದರ್ಭದಲ್ಲಿ ನಮಗೆ ಯಾವ ನಕ್ಷತ್ರ, ಯಾವ ಯೋಗ, ಯಾವ ಕರ್ಣಗಳು ನಮಗೆ ತಾರಾನುಕೂಲ ಆಗಲ್ಲ ಅನ್ನುವಂಥದ್ದನ್ನು ತಿಳಿದುಕೊಳ್ತೇವೆ. ಇನ್ನು ನಕ್ಷತ್ರ ಅನ್ನುವಂಥದ್ದು ಕೊನೆಯದಾಗಿ ಅದೇನು ತಿಳಿಸುತ್ತೆ ಅಂತಂದರೆ ಮೂಲಾ ನಕ್ಷತ್ರ, ಆಶ್ಲೇಷ ನಕ್ಷತ್ರ ಇವೆಲ್ಲ ನಿಷಿದ್ಧ ಅನ್ನೋದು. ಇದೇ ಇವತ್ತಿನ ಪಂಚಾಂಗ. ಅಂದರೆ ಪಂಚಾಂಗ ಶುದ್ಧಿ ಇರಬೇಕು. ಇದಿಷ್ಟೂ ಸೇರಿದಾಗ ಒಂದು ಒಳ್ಳೆಯ ಮುಹೂರ್ತ ಸಿಗತ್ತೆ. ಅದು ನೀವು ಯಾವ ಕಾರಣಕ್ಕಾದರೂ ಆಗ್ಬೋದು. ಒಂದು ಚಿಕ್ಕದಾಗಿರ್ತಕ್ಕಂತಹ ಕೆಲಸ, ಒಂದು ವಾಹನ ಕೊಂಡುಕೊಳ್ತಾ ಇದ್ದೇನೆ, ಅಥವಾ ಎಲ್ಲೋ ಹೊರಗಡೆ ಹೊರಟಿದ್ದೇನೆ, ಶುಭ ಪ್ರಯಾಣಕ್ಕೆ ಹೊರಟಿದ್ದೇನೆ, ಒಳ್ಳೆಯ ಕೆಲಸಕ್ಕೆ ಹೊರಟಿದ್ದೇನೆ, ಈ ಸಂದರ್ಭದಿಂದ ಹಿಡಿದು ವಿವಾಹಾದಿ ಮಂಗಳ ಕಾರ್ಯಗಳು, ಗೃಹ ಪ್ರವೇಶದ ಸಂದರ್ಭದವರೆಗೂ ಕೂಡ ನಾವು ಈ ಪಂಚಾಂಗ ಶುದ್ಧಿಯನ್ನು ನೋಡ್ತೇವೆ. ಹಾಗಾಗಿ ನಾವು ಈ ವಾರ ವಿಶೇಷವಾಗಿ ಗಮನಿಸ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ನಕ್ಷತ್ರ ಮತ್ತು ಯೋಗಕರಣಗಳಿಗೆ ವಿಶೇಷವಾದಂತಹ ಪ್ರಾಧಾನ್ಯತೆ ಇರುವಂತಹ ವಾರ. ಅಂದರೆ ಈ ನರಸಿಂಹ ಜಯಂತಿ ಸಂದರ್ಭದಲ್ಲಿ, ಬುದ್ಧ ಪೌರ್ಣಮಿಯ ಸಂದರ್ಭದಲ್ಲಿ ಈ ಪೌರ್ಣಮಿ ಅನ್ನೋದೇ ವಿಶೇಷವಾಗಿ ನಕ್ಷತ್ರಗಳನ್ನು ಸೂಚನೆ ಮಾಡ್ತಾ ಹೋಗುತ್ತೆ. ಎನರ್ಜೈಸ್ಡ್ ಡೇ ಅಂತ ನಾವು ಆಡೋ ಭಾಷೆಯಲ್ಲಿ ಹೇಳ್ತೀವಿ. ಎಲ್ಲ ಪೌರ್ಣಮಿಗಳು ನಮಗೆ ವಿಶೇಷವ, ಎಲ್ಲ ಅಮಾವಾಸ್ಯೆಗಳು ವಿಶೇಷವ ಅಂತ ಕೇಳಿದ್ರೆ ಅಲ್ಲ. ಕೆಲವೊಂದು ಅಮಾವಾಸ್ಯೆಗಳು ಬಹಳ ಪವರ್ಫುಲ್ ಆಗಿರುತ್ತೆ. ಉದಾಹರಣೆಗೆ ಶನಿವಾರ ಅಮಾವಾಸ್ಯೆ ಬಂತು ಅಂದರೆ, ಸೋಮವಾರ ಅಮಾವಾಸ್ಯೆ ಬಂತು ಅಂತಂದರೆ ಬಹಳ ವಿಶೇಷವಾಗಿ ಅದನ್ನು ಆಚರಣೆ ಮಾಡ್ತೀವಿ. ಹೇಗೆ ಗೊತ್ತಾಗತ್ತೆ ಅಂತ ಕೇಳಿದ್ರೆ ದೇವಾಲಯಗಳಲ್ಲಿ ಅತಿಯಾದಂತಹ ರಶ್ ಇರುತ್ತೆ, ಅಂದರೆ ವಿಶೇಷವಾದಂಥದ್ದು. ಅದರ ಅರ್ಥ ದೇವಾಲಯಕ್ಕೆ ಜನ ಹೋದರು ಅಂದ ತಕ್ಷಣ ವಿಶೇಷ ಅಂತಲ್ಲ, ಅಲ್ಲಿ ಆಚರಣೆಗಳು ಆ ರೀತಿಯಲ್ಲಿರುತ್ತೆ. ಶುಭ ಫಲಗಳು ಜಾಸ್ತಿ ಆಗ್ತಾ ಇರುವಂತಹ ದಿನವಾಗಿರುತ್ತೆ. ಹಾಗಾಗಿ ಎಲ್ಲರೂ ಪೂಜೆ ಪುನಸ್ಕಾರಾದಿಗಳನ್ನ ಮಾಡ್ಕೊಳ್ತಾರೆ, ದಾನ ಧರ್ಮಗಳನ್ನು ಮಾಡ್ತಾ ಹೋಗ್ತಾರೆ. ಅದರ ಜೊತೆಗೆ ಆ ವಿಶೇಷವಾದಂತಹ ಎನರ್ಜಿಗಳಲ್ಲಿ ಸಿದ್ಧಿಯನ್ನು ಮಾಡಿಕೊಳ್ಳಿ ಪ್ರಯತ್ನವನ್ನು ಮಾಡ್ತಾರೆ. ಈಗ ಸಾಧು ಸಂತರು, ಋಷಿಮುನಿಗಳು, ಅಘೋರಿಗಳೆಲ್ಲ ಅಮಾವಾಸ್ಯೆ ಸಂದರ್ಭದಲ್ಲಿ ವಿಶೇಷವಾದಂತಹ ಸಾಧನೆಗಳನ್ನು ಮಾಡ್ತಾ ಹೋಗ್ತಾರೆ. ಹಲವಾರು ರೀತಿಯಾಗಿರ್ತಕ್ಕಂತಹ ಸಾಧನೆಗಳಿದ್ದಾವೆ. ಜ್ಞಾನಯಜ್ಞ, ಕರ್ಮಯಜ್ಞ, ದ್ರವ್ಯಯಜ್ಞ ಅಂತ ಹೀಗೆಲ್ಲ ಇದ್ದಾವೆ. ಮತ್ತು ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಈ ದಾನ ಧರ್ಮಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಬದುಕಿದ್ದವ್ರಿಗೆ ದಾನ ಮಾಡುವಂಥದ್ದು ಹೊರತುಪಡಿಸಿ ಭಗವಂತನ ಪ್ರೀತಿಯುತವಾಗಿ ದಾನ ಮಾಡ್ತಕ್ಕಂಥದ್ದು ಒಂದು, ಮತ್ತು ಯಾರು ಕಾಲವಾಗಿದ್ದಾರೋ ಅವ್ರಿಗೆ ದಾನ ಧರ್ಮಗಳನ್ನು ಮಾಡ್ತಾರೆ. ನೀವು ಸರ್ವೇಸಾಮಾನ್ಯ ಗಮನಿಸಿರ್ತೀರಿ, ಅಮಾವಾಸ್ಯೆಯ ಸಂದರ್ಭದಲ್ಲಿ ಉಪ್ಪು, ಬಾಳೆಕಾಯಿ, ತರಕಾರಿ ಈ ಥರದನ್ನೆಲ್ಲ ದಾನ ಕೊಡ್ತಾರೆ. ಅದೇ ರೀತಿಯಾಗಿ ಕರಿಹಳ್ಳಿನಲ್ಲಿ ತರ್ಪಣವನ್ನು ಬಿಡ್ತಕ್ಕಂಥದ್ದು. ಅಂದರೆ ಈ ವಿಶೇಷವಾದಂತಹ ಸಂದರ್ಭ, ಈ ಪೌರ್ಣಮಿ ಅನ್ನೋದು ಹೇಗೆ ಅಮಾವಾಸ್ಯೆಯ ವಿಶೇಷಗಳಲ್ಲಿ ಎನರ್ಜೈಸ್ಡೋ ಅದೇ ರೀತಿಯಾಗಿ ಪೌರ್ಣಮಿ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಬುದ್ಧ ಪೌರ್ಣಮಿ ಅನ್ನುವಂಥದ್ದು ದಾನ ಧರ್ಮಗಳನ್ನು ಮಾಡಲಿಕ್ಕೆ, ಅದಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗೌರವಂ ಪ್ರಾಪ್ಯತೆ ದಾನಾತ್ ನತೂ ವಿತ್ತಸ್ಯ ಸಂಚ್ಯಾತ್ ಸ್ಥಿತಿ ರುಚ್ಛೈರ್ ಪಯೋದಾನಾಂ ಪಯೋದಿನಾಮದೋ ಸ್ಥಿತಿ ಅಂತ. ಅಂದರೆ ನಾವು ಮಾಡುವಂತಹ ದಾನಗಳನ್ನು ಯಾವ ಸಂದರ್ಭದಲ್ಲಿ ಮಾಡ್ತೇವೆ, ಹೇಗೆ ಮಾಡ್ತೇವೆ ಅನ್ನೋದು ಬಹಳ ಮುಖ್ಯವಂತೆ. ಮತ್ತು ಯಾರಿಗೆ ಮಾಡ್ತೇವೆ ಅನ್ನುವಂಥದ್ದು. ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಮಾಡುವಂತಹ ದಾನ ಶ್ರೇಷ್ಠ ಅನ್ನೋದಾಗಿ, ಮತ್ತು ಆ ದಾನ ಯಾರಿಗಾಗಿ ಮಾಡಬೇಕು, ಯಾರ ಹತ್ರಕ್ಕೆ ಇಲ್ವೋ
ಮತ್ತು ಯಾರು ಯೋಗ್ಯರೋ ಸತ್ಪಾತ್ರರಿಗೆ ದಾನ ಮಾಡು ಅನ್ನುವಂಥದ್ದಾಗಿ. ಅದಕ್ಕೆ ಶಾಸ್ತ್ರ ಹೇಳೋದು ಅರ್ಥ ಏನು ಅಂತ ಕೇಳಿದ್ರೆ, ಗೌರವಂ ಪ್ರಾಪ್ಯತೆ ದಾನಾತ್ ನತೂ ವಿತ್ತಸ ಸಂಚಯಾತ್. ನಮ್ಮ ಹತ್ರ ಇಟ್ಕೊಂಡ್ರೆ ಅದು ಫಲ ಬರೋದಿಲ್ಲ, ಇಟ್ಕೊಂಡ್ರೆ ಡಬಲ್ ಆಗ್ಬೋದು, ಆದರೆ ಪುಣ್ಯ ವೃದ್ಧಿ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನೀವು ದಾನ ಮಾಡಬೇಕು. ಸತ್ಪಾತ್ರರಿಗೆ ಸಕಾಲದಲ್ಲಿ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಸದ್ ಸಮಯದಲ್ಲಿ, ಅಂದರೆ ಉತ್ತಮವಾದಂತಹ ಸಮಯದಲ್ಲಿ, ಈ ರೀತಿಯಾದಂತಹ ಪೌರ್ಣಮಿಯ ಸಮಯದಲ್ಲಿ ದಾನ ಮಾಡಬೇಕು ಅನ್ನೋದಾಗಿ ಉದಾಹರಣೆಯೂ ಕೂಡ ಕೊಡ್ತಾರೆ. ಅದರಲ್ಲಿ ನೋಡಿ, ಸಮುದ್ರದ ತುಂಬ ನೀರಿದೆ, ಬಟ್ ಆ ನೀರು ಯಾರಿಗೂ ಪ್ರಯೋಜನಕ್ಕೆ ಬರೋದಿಲ್ಲ. ಆಕಾಶದಿಂದ ಮಳೆ ಬೀಳುತ್ತೆ, ಆ ಮಳೆ ನೀರಿಗೋಸ್ಕರ ನಾವು ಎದುರು ಕಾಯ್ತಾ ಇರ್ತೇವೆ, ಎದುರು ನೋಡ್ತಾ ಇರ್ತೇವೆ. ಹಾಗೆಯೇ ನಾವು ದಾನ ಮಾಡುವಂತಹ ಸಂದರ್ಭದಲ್ಲೂ ಯಾರು ಅದನ್ನು ಎದುರು ನೋಡ್ತಾ ಇದ್ದಾರೋ, ಯಾರಿಗೆ ಅನ್ನದ ಅವಶ್ಯಕತೆ ಇದೆಯೋ ಅವ್ರಿಗೆ ಅನ್ನವನ್ನು ನೀಡಬೇಕು, ಯಾರಿಗೆ ಬಟ್ಟೆಯ ಅವಶ್ಯಕತೆ ಇದೆಯೋ ಅವ್ರಿಗೆ ನೀಡಬೇಕು. ಇವತ್ತಿನ ಕಾಲ ಹೇಗಾಗೋಗಿದೆ ಅಂತ ಕೇಳಿದ್ರೆ, ಎಲ್ಲಿ ಇದೆಯೋ ಅಲ್ಲೇ ತಗೊಂಡೋಗಿ ಹಾಕ್ತಾರೆ. ಅಂದರೆ ಯಾವ ಇದರ ವಿರುದ್ಧ ಅಂತಲ್ಲ, ಶಾಸ್ತ್ರದ ವಿರುದ್ಧ ಅಂತಲ್ಲ. ನಿಜವಾಗಿ ದಾನ ಮಾಡಬೇಕು ಅಂತಂದ್ರೆ ನೀವೆಲ್ಲಿ ಮಾಡಬೇಕು, ಎಲ್ಲಿ ಅವಶ್ಯಕತೆ ಇದೆ. ಉದಾಹರಣೆಗೆ ಹೇಳ್ತೇನೆ ನಿಮಗೆ, ಒಂದು ದೊಡ್ಡ ದೊಡ್ಡ ಹುಂಡಿ ಇರುವುದು, ಕೋಟ್ಯಾಂತರ ರೂಪಾಯಿ ಆದಾಯ ಇರುವಲ್ಲಿ ದಾನ ಮಾಡಿದ್ರೆ ಏನು ಪ್ರಯೋಜನ ಬಂತು, ಅಲ್ಲಿ ಗೊತ್ತಾಗೋದು ಇಲ್ಲ. ಬಟ್ ಆ ದಾನ ಮಾಡುವಂಥದ್ದು ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ದಾನ ಮಾಡ್ತಾ ಹೋಗಬೇಕು. ಅದು ವಸ್ತು ಇರ್ಬೋದು, ನಿಮ್ಮ ಜ್ಞಾನ ಇರ್ಬೋದು, ನಿಮ್ಮ ಶಕ್ತಿ ಇರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಹಣದ ರೂಪ ಇರ್ಬೋದು. ಹಾಗಾಗಿ ಈ ರೀತಿಯಾದಂತಹ ಪೌರ್ಣಮಿಯ ಸಂದರ್ಭದಲ್ಲಿ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ದಾನ ಮಾಡಿ ಅಂತ ಹೇಳ್ಬೋದು. ಓಕೆ ಗುರುಜಿ, ಇನ್ನು ಈ ವಾರದ ವಿಶೇಷತೆ ಏನು? ನರಸಿಂಹ ಜಯಂತಿ ಮತ್ತು ಬುದ್ಧ ಪೌರ್ಣಮಿ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ನಮಾಮ್ಯಹಂ ಅನ್ನೋದಾಗಿ ನರಸಿಂಹದೇವರ ಸ್ತೋತ್ರ. ದಶಾವತಾರದಲ್ಲಿ ನರಸಿಂಹದೇವರ ಜನನವಾಗಿರ್ತಕ್ಕಂತಹ ದಿನ ಅಂತ ಹೇಳ್ಬೋದು. ನರಸಿಂಹದೇವರು ಅವತಾರವನ್ನು ತಾಳಿರ್ತಕ್ಕಂತಹ ದಿನ ತಮಗೆಲ್ಲರಿಗೂ ತಿಳಿದೇ ಇದೆ. ನರಸಿಂಹದೇವರ ಅವತಾರಕ್ಕೆ ಹಿರಣ್ಯಕಶ್ಯಪುವಿನ ಸಂಪೂರ್ಣವಾದಂತಹ ಕಥೆ ಎಲ್ಲ ವೀಕ್ಷಕರಿಗೂ ಕೂಡ ಗೊತ್ತಿರುತ್ತೆ. ಅಂತಹ ಶುಭ ದಿನ ನಾವು ನರಸಿಂಹದೇವರಿಂದ ಏನೇನನ್ನು ಪಡೆದುಕೊಳ್ಳಬಹುದು ಮತ್ತು ಯಾಕಾಗಿ ನರಸಿಂಹದೇವರನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು. ಇಲ್ಲಿ ಹಿರಣ್ಯಕಶ್ಯಪು ಅನ್ನುವಂತಹ ರಾಜನ ಹಿನ್ನೆಲೆ ಅಥವಾ ಅದರ ಹೆಸರಲ್ಲೇ ಇರತಕ್ಕಂಥದ್ದು ಅಹಂಕಾರ ಎನ್ನುವುದಾಗಿ. ಆದರೆ ಅಹಂಕಾರ ಇತ್ತು, ಹರಿ ಇಲ್ಲ, ನಾನು ಒಬ್ಬನೇ. ಅದೇ ರೀತಿಯಾಗಿ ಹಲವು ರೀತಿಯಾಗಿರ್ತಕ್ಕಂಥದ್ದು. ಮತ್ತು ನಾವು ಜ್ಞಾನದ ವಿಷಯಕ್ಕೆ ಬಂದರೆ ಅರಿಷಡ್ ವರ್ಗವನ್ನು ದೂರ ಮಾಡಿಕೊಳ್ಬೇಕು. ಹಿರಣ್ಯಕಶಿಪುಗಿರ್ತಕ್ಕಂತಹ ಎಲ್ಲ ಅರಿಷಡ್ ವರ್ಗಗಳೇ ಅವನನ್ನು ಸಂಹಾರ ಮಾಡಿದ್ದು. ಹಾಗಾಗಿ ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲಿ ಹೇಳ್ತೇವೆ, ಇವ್ರಿಗೆ ನಮ್ಮ ಮನೇಲಿ ಕೋಪ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ, ಅಥವಾ ಆಡೋ ಭಾಷೆಯಲ್ಲಿ ಅಹಂಕಾರ ಅಂತಲೇ ಹೇಳ್ಬೋದು. ಇದೆಲ್ಲವನ್ನು ದೂರ ಮಾಡೋದಕ್ಕೆ ನರಸಿಂಹದೇವರ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಕಲಿಯುಗದಲ್ಲಿ ಶಕ್ತಿ ದೇವತೆಗಳ ಹೆಸರು ಅನ್ನುವಂಥದ್ದು ಬಂದರೆ ನರಸಿಂಹದೇವರು ಭಾಳ ಪವರ್ಫುಲ್. ಯಾಕೆಂದರೆ ನರಸಿಂಹದೇವರು ಕಲಿಯುಗದಲ್ಲಿ ಉದ್ಭವ ಆಗಿರ್ತಕ್ಕಂಥದ್ದು ಹಲವು ಜಾಗಗಳನ್ನು ನಾವು ನೋಡಿದ್ದೇವೆ. ಅಂತಹ ಒಂದು ಉದಾಹರಣೆ ಹೇಳಬೇಕು, ಕಂಬದ ನರಸಿಂಹ ಅಂತ ಹೇಳ್ತೇವೆ ಅಲ್ವಾ, ಭೋಗ ನರಸಿಂಹ ಅಂತ ಹೇಳ್ತೇವೆ. ಈ ರೀತಿಯ ಹಲವು ಉದ್ಭವ ಲಿಂಗ ಅಥವಾ ಉದ್ಭವ ಮೂರ್ತಿಗಳು ಅನ್ನುವಂಥದ್ದು, ಯೋಗ ನರಸಿಂಹ ಅನ್ನುವಂಥದ್ದಾಗಿ. ಅಂದರೆ ನರಸಿಂಹದೇವರ ಶಾಸ್ತ್ರವೇ ಹೇಳುವುದು ಹೇಗೆ ಅಂತಂದರೆ, ನಾವು ಎಲ್ಲಿ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತೇವೆಯೋ ಅಲ್ಲಿ ಭಗವಂತ ಉದ್ಭವ ರೂಪವನ್ನು ತಾಳ್ತಾನೆ, ಅಲ್ಲಿ ಸಾಕ್ಷಾತ್ ಪ್ರತ್ಯಕ್ಷನಾಗ್ತಾನೆ. ಹಾಗಾದರೆ ನಾವು ಬರೀ ಪ್ರಾರ್ಥನೆ ಮಾಡುವುದೊಂದೇ ಉಳಿತು. ಹೇಗೆ ಪ್ರಾರ್ಥನೆ ಮಾಡಬೇಕು ಅಂದರೆ ನರಸಿಂಹದೇವರು ಪ್ರತ್ಯಕ್ಷವಾಗುವಂತಹ ರೀತಿಯಲ್ಲಿ. ಹಾಗಾಗಿ ಈ ನರಸಿಂಹ ಜಯಂತಿಯ ಸಂದರ್ಭದಲ್ಲಿ ಯಾರು ಮನುಷ್ಯ ತನ್ನ ಸಮಸ್ಯೆಯಿಂದ ಬಳಲ್ತಾ ಇದ್ದಾನೋ, ಅದರಲ್ಲೂ ವಿಶೇಷವಾಗಿ ಅರಿಷಡ್ ವರ್ಗ ಅನ್ನುವಂತಹ ಸಮಸ್ಯೆಯಲ್ಲಿ ಬಳಲ್ತಾ ಇದ್ದಾನೋ, ಅವರು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ನರಸಿಂಹ ಗಾಯತ್ರಿ ಮಂತ್ರ, ನರಸಿಂಹ ಮೂಲ ಮಂತ್ರ, ನರಸಿಂಹ ದಂಡಕ, ಈ ರೀತಿಯ ಹಲವು ಶ್ಲೋಕಗಳು, ಹಲವು ಮಂತ್ರಗಳಿದ್ದಾವೆ. ಪವಮಾನ ಸೂಕ್ತ, ಇದನ್ನೆಲ್ಲ ವೇದ ಮಂತ್ರಗಳು. ಇದರಿಂದ ಭಗವಂತ ನರಸಿಂಹದೇವರಿಗೆ ಅಭಿಷೇಕಾದಿಗಳನ್ನ ಮಾಡ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ ಕಲ್ಯಾಣವನ್ನು ಮಾಡಿಸ್ತಕ್ಕಂಥದ್ದು. ಗಂಡ ಹೆಂಡತಿಯರಲ್ಲಿ ವೈವಾಹಿಕ ಜೀವನದಲ್ಲಿ ಅನ್ಯೋನ್ಯತೆಯಲ್ಲಿ ಕೊರತೆ ಉಂಟಾಗಿ ವಿರಸಗಳು ಜಾಸ್ತಿ ಆಯಿತು ಅಂದರೆ ಲಕ್ಷ್ಮೀ ನರಸಿಂಹ ಕಲ್ಯಾಣ ಮಾಡಬೇಕು. ನಾವು ಸರ್ವೇ ಸಾಮಾನ್ಯ ಹೇಳ್ತೇವೆ, ಲಕ್ಷ್ಮೀ ನಾರಾಯಣ ಕಲ್ಯಾಣ ಕೇಳಿದ್ದೇವೆ, ಅಥವಾ ಶಿವಪಾರ್ವತಿ ಕಲ್ಯಾಣ ಕೇಳಿದ್ದೇವೆ, ಸ್ವಯಂ ಅಂದರೆ ಗೌರಿ ಶಿವನ ಕಲ್ಯಾಣವನ್ನು ಕೇಳಿದ್ದೇವೆ. ಇದು ಯಾವುದು? ಲಕ್ಷ್ಮೀ ನರಸಿಂಹ ಕಲ್ಯಾಣ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂತಹ ಕಲ್ಯಾಣ. ಇದಕ್ಕೆ ಬಹಳ ಪವರ್ಫುಲ್ ಇದೆ. ಗಂಡ ಹೆಂಡತಿಯರಲ್ಲಿ ವಿರಸಗಳುಂಟಾಗಿ ವೈಮನಸ್ಯದಿಂದ ದೂರವಾಗುವಂತಹ ಸಂದರ್ಭ ಬಂದರೆ ಲಕ್ಷ್ಮೀ ನರಸಿಂಹ ಕಲ್ಯಾಣವನ್ನು ಮಾಡಿದರೆ, ಶ್ರೀ ಕ್ಷೇತ್ರಗಳಲ್ಲಿ ಮಾಡ್ತಾರೆ, ಹಲವು ಕ್ಷೇತ್ರಗಳಲ್ಲಿ ಇದೆ, ಅದು ಇವತ್ತಿಗೂ ಆ ಪದ್ಧತಿಗಳಿದ್ದಾವೆ. ಹಾಗಾಗಿ ಅಂತಹ ಕ್ಷೇತ್ರಗಳಲ್ಲಿ ಲಕ್ಷ್ಮೀ ನರಸಿಂಹ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು ಪ್ರವರ ಇದೆ. ವಸಿಷ್ಠ ಗಾರ್ಗ್ಯಾದಿ ಮಹರ್ಷಿಭಿರ್ದತ್ತ ಶುಭ ಲಗ್ನ ಇಷ್ಟಾಂಶೇ ಸುಮುಹೂರ್ತೆ ಎನ್ನುವುದಾಗಿ. ಆ ಶುಭ ಲಗ್ನದಲ್ಲಿ ಎಲ್ಲ ದೇವರಿಗೂ ಒಂದೊಂದು ರೀತಿಯಾದಂತಹ ಶಾಸ್ತ್ರಗಳಿದ್ದಾವೆ. ಹಾಗೆ ಲಕ್ಷ್ಮೀ ನರಸಿಂಹದೇವರಿಗೂ ಒಂದು ವಿಶೇಷವಾದಂತಹ ಕಲ್ಯಾಣ ಅನ್ನುವಂತಹ ಒಂದು ಶಾಸ್ತ್ರ ಇದೆ. ಆ ಕಲ್ಯಾಣ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿದರೆ ವೈವಾಹಿಕ ಜೀವನದಲ್ಲಿ ಪ್ರೀತಿ ವಿಶ್ವಾಸ ಅನ್ನುವಂಥದ್ದು ವೃದ್ಧಿಯಾಗತ್ತೆ. ಇನ್ನು ವಾರದ ಪಂಚಾಂಗ ಹಾಗೂ ವಾರದ ವಿಶೇಷತೆಯ ಬಗ್ಗೆ ತಿಳಿದುಕೊಂಡ್ವಿ. ಈಗ 12 ರಾಶಿಗಳ ವಾರದ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಗುರುಜಿ, ಮೊದಲಿಗೆ ಮೇಷ ರಾಶಿಯ ವಾರದ ಭವಿಷ್ಯದ ಬಗ್ಗೆ ತಿಳಿಸ್ತೀರಾ? ಅಶ್ವಿನಿ ಭರಣಿ ಕೃತ್ತಿಕಾ ನಕ್ಷತ್ರಕ್ಕೆ ಮೇಷರಾಶಿ ಬರುತ್ತೆ. ಮೇಷರಾಶಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ನೋಡಿ, ಭ್ರಾತೃಯೋಗ ಅನ್ನುವುದಾಗಿ ಇದೆ. ಅಂದರೆ ಭ್ರಾತೃಯೋಗ ಅಂದ ತಕ್ಷಣ
ಅಣ್ಣ ತಮ್ಮನಿಂದ ಉತ್ತಮವಾದಂತಹ ಶುಭ ಫಲಗಳು ನಮಗೆ ಅನ್ನುವಂಥದ್ದು. ಇದು ಹಲವು ರೀತಿಯಲ್ಲಿ ನಾವು ಇದನ್ನು ಟ್ಯಾಲಿ ಮಾಡ್ಕೊಳ್ಬೋದು. ಅಣ್ಣ ತಮ್ಮಂದಿರಲ್ಲಿ ವ್ಯಾಜ್ಯಗಳಿದ್ದರೆ ಅದು ದೂರವಾಗ್ತಕ್ಕಂತಹ ಸಂದರ್ಭ. ಅದೇ ರೀತಿಯಾಗಿ ಪರಸ್ಪರ ಭಿನ್ನಾಭಿಪ್ರಾಯಗಳಿದ್ದರೆ ಅದು ದೂರವಾಗ್ತಕ್ಕಂತಹ ಸಂದರ್ಭ. ಅಥವಾ ತುಂಬ ಆತ್ಮೀಯವಾಗಿದ್ದೇವೆ, ಚೆನ್ನಾಗಿದ್ದೇವೆ, ಆದರೆ ನಾನು ಕೇಳೋದಕ್ಕೆ ಅವ್ರ ಹತ್ರ ಹೋಗಿ ಸಹಾಯವನ್ನು ಕೇಳಿ, ನಮ್ಮ ಅಣ್ಣ ಚೆನ್ನಾಗಿದ್ದಾರೆ ಅಥವಾ ನನ್ನ ತಮ್ಮ ಚೆನ್ನಾಗಿದ್ದಾರೆ, ಅವ್ರ ಹತ್ರ ಹೋಗಿ ಕೇಳೋಕೆ ನನಗೆ ಕಷ್ಟ ಅನ್ನುವಂತಹ ಸಂದರ್ಭ ಇದ್ದರೆ ಈ ವಾರ ನಿಮಗೆ ಏನನ್ನು ಸೂಚನೆ ಮಾಡುತ್ತೆ ಮೇಷರಾಶಿಯವರಿಗೆ ಅಂದರೆ, ಭ್ರಾತೃಯೋಗದಿಂದಾಗಿ ನಿಮಗೆ ಅಣ್ಣ ತಮ್ಮಂದಿರಲ್ಲಿ ಅಥವಾ ಸಹೋದರ ಸಹೋದರಿಯರಲ್ಲಿ ವಿಶೇಷವಾದಂತಹ ಸಹಾಯದ ಯೋಗ ಇರುತ್ತೆ. ನಿಮ್ಮ ಕಷ್ಟವನ್ನು ಅವರು ಅರ್ಥ ಮಾಡಿಕೊಳ್ತಾರೆ. ದುಡ್ಡು ಕೊಟ್ಟರೆ ಸಹಾಯವ ಅಂತ ಕೇಳಿದ್ರೆ ಅಲ್ಲ, ನಿಮ್ಮ ಕಷ್ಟವನ್ನು ಅರ್ಥೈಸಿಕೊಂಡು ಒಂದು ಸಮಾಧಾನದ ಮಾತು, ಏನೋ ಒಂದು ಸಣ್ಣ ಸಲಹೆ, ಅಥವಾ ಸಕಾಲಕ್ಕೆ ನಿಮ್ಮ ಜೊತೆಗಿದ್ದೇನೆ ಅನ್ನುವಂತಹ ಒಂದು ಮಾರಲ್ ಸಪೋರ್ಟು, ಇದೆಲ್ಲವೂ ಕೂಡ ಮೇಷರಾಶಿಯವರಿಗೆ ಈ ವಾರ ಭ್ರಾತೃಯೋಗದಿಂದ ಪ್ರಾಪ್ತವಾಗುತ್ತೆ. ಖಂಡಿತ ಗುರುಜಿ. ಇನ್ನು ವೃಷಭ ರಾಶಿಯ ವಾರದ ಭವಿಷ್ಯ ಹೇಗಿದೆ? ಕೃತ್ತಿಕ, ರೋಹಿಣಿ, ಮೃಗಶಿರಾ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿಯವರಿಗೆ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಧನ ಸಂಪತ್ತನ್ನು ನೀಡ್ತಕ್ಕಂತಹ ಶುಕ್ರನಿಂದಾಗಿ ವಿಶೇಷವಾದಂತಹ ನೋಡಿ ಪಿತೃಯೋಗ ಅನ್ನುವುದಾಗಿದೆ. ಅಂದರೆ ಪಿತ್ರಾರ್ಜಿತವಾದಂತಹ ಆಸ್ತಿ ಅಥವಾ ಮಾತಾಪಿತೃ ಯೋಗ ಅನ್ನುವ ತಂದೆ ತಾಯಿಗಳ ಆಶೀರ್ವಾದದಿಂದ ಅಭಿವೃದ್ಧಿ ಆಗ್ತಕ್ಕಂಥದ್ದು. ವೃಷಭ ರಾಶಿಯವರು ತಂದೆ ತಾಯಿಗಳ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಈ ವಾರ ಒಂದು ವಿಶೇಷವಾದಂತಹ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ಕೆಲಸಕ್ಕೆ ಹೊರಡಿ, ಅವರ ಆಶೀರ್ವಾದದಿಂದ ನಿಮಗೆ ಎಲ್ಲ ರೀತಿಯಾದಂತಹ ಜಯಗಳು ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಈ ಪಿತೃಯೋಗ ಅನ್ನುವಂಥದ್ದು ಹಲವು ರೀತಿಯಲ್ಲಿ ಸಹಾಯವನ್ನು ಮಾಡ್ತಾ ಹೋಗುತ್ತೆ. ತಂದೆ ತಾಯಿಗಳು ಕಾಲವಾಗಿದ್ದರೆ ಅವರ ಆಸ್ತಿ ಬರುವಂಥದ್ದಿರ್ಬೋದು, ಅಥವಾ ಅವ್ರು ಕೊಟ್ಟಿರ್ತಕ್ಕಂತಹ ಯಾವುದೋ ಒಂದು ಸಲಹೆ, ಯಾವಾಗಲೂ ನಾವು ಆಡುಭಾಷೆಯಲ್ಲಿ ಹೇಳ್ತಾ ಇರ್ತೀವಿ, ನಮ್ಮ ತಂದೆ ಯಾವಾಗಲೂ ಹೇಳೋರು ಅಂತ ಪ್ರತಿಯೊಬ್ಬರೂ ಅದನ್ನು ನೆನಪು ಮಾಡಿಕೊಳ್ತಾ ಇರ್ತಾರೆ. ಹಾಗಾಗಿ ಈ ಪಿತೃಯೋಗ ಅನ್ನುವಂಥದ್ದು ಈ ವಾರ ವೃಷಭ ರಾಶಿಯವರಿಗೆ ತುಂಬ ಉತ್ತಮವಾದಂತಹ ರೀತಿಯಲ್ಲಿ ಸಹಾಯವನ್ನು ಮತ್ತು ಜಯವನ್ನು ತಂದುಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಖಂಡಿತ ಗುರುಜಿ. ಇನ್ನು ಮಿಥುನ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಮೃಗಶಿರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಆರಿದ್ರಾ ನಕ್ಷತ್ರಕ್ಕೆ ಮಿಥುನ ರಾಶಿ ಬರುತ್ತೆ. ಮಿಥುನ ರಾಶಿಯವರಿಗೆ ಒಂದು ಸ್ವಲ್ಪ ಸ್ನಾಯುವಿನ ಸೆಳೆತ, ವಾತ ರೋಗ ಯೋಗ ಅಂತ ಇದೆ. ಹಾಗಾಗಿ ಸ್ವಲ್ಪ ಈ ಬೋನ್ನಿಂದ ಉಂಟಾಗ್ತಕ್ಕಂತಹ ತೊಂದರೆಗಳು, ಅಂದರೆ ಈ ಥಂಡಿ ಶರೀರದಲ್ಲಿದ್ದಂತಹ ಸಂದರ್ಭದಲ್ಲಿ ಅಥವಾ ಕೂಲಾಗಿರ್ತಕ್ಕಂತಹ ವಾತಾವರಣದಲ್ಲಿರ್ತಕ್ಕಂಥದ್ದು ನಾವು ಸರ್ವೇಸಾಮಾನ್ಯವಾಗಿ ಹೇಳ್ತೇವೆ, ಸಂಕಲ್ಪದಲ್ಲೂ ಬರುತ್ತೆ. ವಾತ, ಪಿತ್ತ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳಿಗೆ ಆ ವಾತಾವರಣವೇ ಕಾರಣ ಅನ್ನುವಂಥದ್ದು. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ವಾತಾವರಣದ ಕಡೆಗೆ ಗಮನವನ್ನು ಹರಿಸಬೇಕು. ವಾತಗಳಿಂದ ದೂರವಾಗಿರ್ತಕ್ಕಂಥದ್ದು ಅಂದರೆ ವಾತ ರೋಗದಿಂದ ದೂರವಾಗಿರ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ಆದಷ್ಟು ದೇಹವನ್ನು ಬೆಚ್ಚಗಿಟ್ಟುಕೊಳ್ಳತಕ್ಕಂಥದ್ದು ಕೂಡ ಸೂಕ್ತ. ಮಿಥುನ ರಾಶಿಯವರಿಗೆ ಬುಧನ ಅನುಗ್ರಹದಿಂದಾಗಿ ಉತ್ತಮವಾದಂತಹ ಫಲ ಪ್ರಾಪ್ತಿಯಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕಟಕ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ? ಪುನರ್ವಸು, ಪುಷ್ಯಮಿ, ಆಶ್ಲೇಷ ನಕ್ಷತ್ರಕ್ಕೆ ಕರ್ಕಾಟಕ ರಾಶಿ ಬರುತ್ತೆ. ಕರ್ಕಾಟಕ ರಾಶಿಯವರಿಗೆ ನಿಷ್ಠುರ ಭಾಷಿ ಯೋಗ ಅನ್ನುವುದಾಗಿ ಈ ವಾರದಲ್ಲಿದೆ. ನೋಡಿ, ಎಲ್ಲವೂ ಕೂಡ ಜ್ಯೋತಿಷ್ಯಾತ್ಮಕವಾಗಿ ವಿಶೇಷವಾಗಿರ್ತಕ್ಕಂತಹ ಅಧ್ಯಯನ ಮತ್ತು ಉಲ್ಲೇಖ ಇರತಕ್ಕಂತಹ ಯೋಗಗಳೇ ಆಗಿದ್ದಾವೆ. ನಿಷ್ಠುರ ಭಾಷಿ ಯೋಗ ಅಂತಂದರೆ ಕರ್ಕಾಟಕ ರಾಶಿಯವರಿಗೆ ಮಾತಿನಿಂದ ತೊಂದರೆ ಆಗುವಂತಹ ಸಾಧ್ಯತೆಗಳಿರ್ತಿತ್ತು. ಆದರೆ ತಮ್ಮ ಮಾತನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅನವಶ್ಯಕವಾಗಿರ್ತಕ್ಕಂತಹ ಮಾತುಗಳನ್ನ ಆಡೋದಿಲ್ಲ, ಅನವಶ್ಯಕವಾಗಿರ್ತಕ್ಕಂತಹ ತೀರ್ಮಾನಗಳನ್ನು ತೆಗೆದುಕೊಳ್ಳೋದಿಲ್ಲ, ನಿಷ್ಠುರ ಭಾಷೆಯಾಗಿರ್ತಾರೆ. ಯಾರು ನಮ್ಮನ್ನು ಒಂದು ವೇಳೆ ಬೈದರು ಅಂತ ಅಂದ್ಕೊಂಡ್ರು ಕೂಡ ಅದನ್ನು ಸ್ವಲ್ಪ ಕೇರ್ಲೆಸ್ ಮಾಡಿ ಹೊರಟು ಹೋಗ್ತಾರೆ. ಇದರಿಂದ ಉತ್ತಮವಾದಂತಹ ಫಲ ನಿಮಗೆ ಕರ್ಕಾಟಕ ರಾಶಿಯವರು ಸಿಗುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂತಹ ವೈಮನಸ್ಸಲ್ಲಿ ಉಂಟಾಗೋದಿಲ್ಲ. ಅದಕ್ಕೆ ಗಾದೆ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲವಂತೆ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಎಲ್ಲಿ ಮಾತಾಡಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು, ಯಾವಾಗ ಸುಮ್ಮನಿರಬೇಕು ಅನ್ನೋದನ್ನು ತಿಳ್ಕೊಂಡಿರಬೇಕು ಅಲ್ವಾ. ಅನವಶ್ಯಕವಾಗಿ ಮಾತನಾಡ್ತಾ ಇದ್ದರೆ ಪ್ರಯೋಜನ ಇಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ನಿಷ್ಠುರ ಭಾಷಿ ಯೋಗ ಅನ್ನುವಂಥದ್ದಿದೆ. ಈ ನಿಷ್ಠುರ ಭಾಷೆಯಿಂದ ಅಂದರೆ ಯಾರಿಗೂ ತೊಂದರೆ ಆಗದೇ ಇರತಕ್ಕಂತಹ ರೀತಿಯಲ್ಲಿ ಮಾತನಾಡ್ತಕ್ಕಂಥವ್ರು ಉತ್ತಮವಾದಂತಹ ಫಲ ನಿಮ್ಮದಾಗುತ್ತೆ. ಇನ್ನು ಸಿಂಹ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ, ಮಘ, ಉಬ್ಬ, ಉತ್ತರ ನಕ್ಷತ್ರಕ್ಕೆ ಸಿಂಹರಾಶಿ. ಸಿಂಹರಾಶಿಯವರು ಅಷ್ಟಮ ಶನಿ ಕಾಟ ಇದೆ, ರಾಜಭ್ರಷ್ಟ ಯೋಗ ಅನ್ನುವಂಥದ್ದಾಗಿದೆ. ಅಂದರೆ ಅಧಿಕಾರವನ್ನು ಕಳೆದುಕೊಳ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ. ಶನಿ ಪರಮಾತ್ಮನ ಆರಾಧನೆಯನ್ನು ಮಾಡ್ಕೊಳ್ಳಿ. ಅಧಿಕಾರ ಅಂದ ತಕ್ಷಣ ಸಂಪೂರ್ಣವಾಗಿ ತಾನು ಉದ್ಯೋಗವನ್ನು ಕಳ್ಕೊಂಡ್ಬಿಡ್ತೀನೋ, ವ್ಯವಹಾರವನ್ನು ಕಳ್ಕೊಂಡ್ಬಿಡ್ತೀನೋ ಅಷ್ಟು ದೊಡ್ಡದಾಗಿ ಯೋಚನೆಯನ್ನು ಮಾಡುವಂಥದ್ದು ಬೇಡ. ಪ್ರತಿನಿತ್ಯದ ಜೀವನದಲ್ಲಿ ನೀವು ಆಡಿರ್ತಕ್ಕಂತಹ ಮಾತುಗಳೇ ಒಂದು ಉತ್ತಮವಾದಂತಹ ಬೆಲೆ ಬರದೇ ಇರುವಂತಹ ಸಾಧ್ಯತೆಗಳಿದೆ. ರಾಜಭ್ರಷ್ಟ ಯೋಗ ಅಂತ ನೀವು ಮನೆಯಲ್ಲಿ ಏನೋ ಒಂದು ಹೇಳಿರ್ತೀರಿ, ಹಿರಿಯರಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿರ್ತೀರಿ, ಅದನ್ನು ಮನೆಯಲ್ಲಿ ತಿರಸ್ಕಾರ ಮಾಡುವಂಥದ್ದು. ಈಗ ಹೋಗಬೇಡಿ ಅಂದರೆ ಹೋಗ್ತೇನೆ ಅಂತ ಹೇಳುವಂಥದ್ದು, ಈಗ ಮಾಡಬೇಡಿ ಅಂತ ಹೇಳಿದ್ರೆ ಈಗ ಮಾಡ್ತೇನೆ ಅಂತ ಹೇಳುವಂಥದ್ದು. ಈ ರೀತಿಯಾದಂತಹ ಇದೆಲ್ಲ ರಾಜಭ್ರಷ್ಟದಲ್ಲಿ ಬರ್ತಾ ಹೋಗುತ್ತೆ. ಅಂದರೆ ಆ ಸಂದರ್ಭಕ್ಕೆ ತಂದೆ ತಾಯಿಗಳಿಗೆ ಏನನ್ಸುತ್ತೆ, ಅಥವಾ ಈ ಸಿಂಹರಾಶಿಯವ್ರಿಗೆ ಏನನ್ಸುತ್ತೆ ಕೇಳಿದ್ರೆ, ನಾನು ಹೇಳಿದ್ದನ್ನು ಕೇಳಲಿಲ್ಲ. ನಾವು ಸರ್ವೇಸಾಮಾನ್ಯ ಪ್ರತಿನಿತ್ಯ ನಡೆಯುತ್ತೆ, ಆದರೆ ಇದೆಲ್ಲ ಜಾತಕದಲ್ಲಿ ಉಲ್ಲೇಖ ಇರುತ್ತೆ. ನಾನು ಹೇಳಿದ್ದನ್ನು ನನ್ನ ಮಗ ಮಾತು ಕೇಳಲಿಲ್ಲ ಅಥವಾ ಎದುರುವಾದಿಸಿದರು. ಇದೆಲ್ಲ ರಾಜಭ್ರಷ್ಟದಲ್ಲಿ ಬರುತ್ತೆ. ಆ ಅಧಿಕಾರಕ್ಕೆ ಒಂದು ಸಲ ಅವ್ರಿಗೆ ಅನಿಸುತ್ತೆ, ನನ್ನ ಸ್ಥಾನಕ್ಕೆ ನನ್ನ
ಮಗ ಮಕ್ಕಳು ಗೌರವ ಕೊಡಲಿಲ್ಲ ಅಂತ ಅನಿಸುತ್ತೆ. ಇದೆಲ್ಲ ರಾಜಭ್ರಷ್ಟದಲ್ಲಿ ಬರುತ್ತೆ. ಯೋಚನೆ ಮಾಡುವಂಥದ್ದು ಬೇಡ. ನಿಮ್ಮ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಸೂರ್ಯನ ಆರಾಧನೆ ಮಾಡಿಕೊಳ್ಳಿ, ಸೂರ್ಯ ಮಂತ್ರಗಳನ್ನ ಹೇಳ್ಕೊಳ್ಳಿ, ಸೂರ್ಯನಿಗೆ ಪ್ರಾತಃ ಕಾಲದಲ್ಲಿ ಅರ್ಘ್ಯಾದಿಗಳನ್ನು ನೀಡಿ ನಿಮ್ಮ ಉತ್ತಮವಾದಂತಹ ಜೀವನ ಮತ್ತು ಆ ರಾಜಭ್ರಷ್ಟ ಯೋಗದಿಂದ ವಿಮುಕ್ತಿ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಪ್ರಾಪ್ತವಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕನ್ಯಾ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರಕ್ಕೆ ಕನ್ಯಾ ರಾಶಿ ಬರುತ್ತೆ. ಕನ್ಯಾ ರಾಶಿಯವರು ದಾನ ಧರ್ಮಾದಿಗಳನ್ನು ಮಾಡ್ತಾ ಹೋಗ್ತೀರಿ. ಅದರಲ್ಲೂ ವಿಶೇಷವಾಗಿ ಈ ವಾರ ಗೋಸೇವೆಯನ್ನು ಮಾಡ್ತೀರಿ. ಗೋಸೇವೆಯ ಫಲದಿಂದಾಗಿ ನಿಮಗೆ ಅಭಿವೃದ್ಧಿ, ಪುಣ್ಯ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ನೋಡಿ, ಹಲವು ರೀತಿಯಾಗಿರ್ತಕ್ಕಂತಹ ವಾಮಾಚಾರಗಳ ಭಯ ಪ್ರತಿಯೊಬ್ಬನಿಗೂ ಇರುತ್ತೆ. ನಂಗೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ, ನನಗೇನೋ ವಾಮಾಚಾರ ಆಗೋಗಿದೆ, ನಂಗೆ ದೃಷ್ಟಿದೋಷವಾಗೋಗಿದೆ ಅನ್ನುವಂಥದ್ದು. ಈ ದೃಷ್ಟಿದೋಷ ಅನ್ನುವಂಥದ್ದು ಸತ್ಯ. ತುಂಬ ನಿಮ್ಮ ಅಭಿವೃದ್ಧಿಯನ್ನು ಕಂಡಂತಹ ಸಂದರ್ಭದಲ್ಲಿ ಯಾರೋ ಅದನ್ನು ಅಸೂಯೆಯಿಂದ ಹೇಳಿದರೂ ಕೂಡ ಅದು ನಿಮಗೆ ದೃಷ್ಟಿದೋಷವಾಗಿ ಮಾರ್ಪಾಡಾಗ್ತಕ್ಕಂತಹ ಸಾಧ್ಯತೆಗಳಿರುತ್ತೆ. ಇಲ್ಲಿ ಗೋಸೇವೆಯನ್ನು ಮಾಡ್ತಕ್ಕಂಥದ್ರಿಂದ ಅಥವಾ ಗೋಪಾದಸ್ಪರ್ಶವನ್ನು ಮಾಡ್ತಕ್ಕಂಥದ್ದಿಂದ ಗೋವಿಗೆ ಗ್ರಾಸವನ್ನು ನೀಡ್ತಕ್ಕಂಥದ್ದು. ಗ್ರಾಸ ಅಂತಂದರೆ ಇಂಗ್ಲೀಷ್ ಗ್ರಾಸ್ ಅಂತ ತೆಗೆದುಕೊಂಡ್ರು ಒಡ್ಡಿಲ್ಲ, ನೀವು ಇಂಗ್ಲೀಷ್ ಗ್ರಾಸ್ ಅಂತ ತೆಗೆದುಕೊಂಡ್ರು ಹುಲ್ಲು. ಅದೇ ಗ್ರಾಸ ಅನ್ನುವಂಥದ್ದು ಗೋವಿಗೆ ಇಷ್ಟವಾದಂತಹ ವಸ್ತುಗಳು. ಹಾಗಾಗಿ ಗೋವಿಗೆ ಇಷ್ಟವಾದಂತಹ ವಸ್ತುಗಳನ್ನು, ದವಸ ಧಾನ್ಯಾದಿಗಳನ್ನು ನೀಡ್ತಕ್ಕಂಥದ್ರಿಂದ ದೃಷ್ಟಿದೋಷ ದೂರವಾಗುತ್ತೆ. ಅದೇ ರೀತಿಯಾಗಿ ಗೋಮಾತೆಯ ಅನುಗ್ರಹದಿಂದ ಕನ್ಯಾ ರಾಶಿಗೆ ಅತ್ಯಂತ ಹೆಚ್ಚು ಶುಭ ಫಲ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ. ಖಂಡಿತ ಗುರುಜಿ. ಇನ್ನು ತುಲಾ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಚಿತ್ತ, ಸ್ವಾತಿ, ವಿಶಾಖ ನಕ್ಷತ್ರಕ್ಕೆ ತುಲಾರಾಶಿ ಬರುತ್ತೆ. ತುಲಾರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ಹಾಗಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣತಕ್ಕಂತಹ ಯೋಗ ತುಲಾರಾಶಿಯವರಿಗಿದೆ. ಹಲವು ರೀತಿಯಾಗಿರ್ತಕ್ಕಂತಹ ಧನಲಾಭವನ್ನು ಸೂಚನೆ ಮಾಡುತ್ತೆ. ಹೊಸ ಹೊಸ ಉದ್ಯೋಗಗಳ ಅವಕಾಶಗಳನ್ನು ಸೂಚನೆ ಮಾಡ್ತಾ ಹೋಗುತ್ತೆ ಮತ್ತು ಮಾಡುವಂತಹ ಉದ್ಯೋಗದಲ್ಲಿ ಅರ್ನಿಂಗ್ ಸೋರ್ಸನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ. ಒಂದು ವಸ್ತುಗಳು ತುಂಬ ಉತ್ತಮವಾದಂತಹ ರೀತಿಯಲ್ಲಿ ವ್ಯಾಪಾರವಾಗ್ತಕ್ಕಂಥದ್ದು ಅಥವಾ ಅದರ ಅವಶ್ಯಕತೆ ಹೆಚ್ಚತಕ್ಕಂಥದ್ದು. ಹೀಗೆ ತುಲಾರಾಶಿಯವರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಧನಲಾಭ ಅನ್ನುವಂಥದ್ದಿದೆ. ಅದನ್ನು ಸದುಪಯೋಗ ಮಾಡಿಕೊಳ್ಳಿ, ಉತ್ತಮವಾದಂತಹ ಜೀವನವನ್ನು ಕಾಣ್ತೀರಿ. ಖಂಡಿತ ಗುರುಜಿ. ಇನ್ನು ವೃಶ್ಚಿಕ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ವಿಶಾಖ, ಅನುರಾಧ, ಜ್ಯೇಷ್ಠ ನಕ್ಷತ್ರಕ್ಕೆ ವೃಶ್ಚಿಕ ರಾಶಿ ಬರುತ್ತೆ. ವೃಶ್ಚಿಕ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಕುಜ. ಭೂಮಿ ಲಾಭ ಇದೆ, ಭೂಮಿ ಯೋಗ ಇದೆ. ಅನವಶ್ಯಕವಾಗಿರ್ತಕ್ಕಂಥ ಹಣ ಖರ್ಚಾಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ಹಣದ ವ್ಯಯವನ್ನು ದೂರ ಮಾಡಿಕೊಂಡು ಭೂಮಿಯ ಲಾಭ ಅಥವಾ ಭೂಮಿ ಯೋಗದಿಂದ ವರಾಹಸ್ವಾಮಿ ಅನುಗ್ರಹದಿಂದ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ಳಿ ಅಂತ ಹೇಳ್ಬೋದು. ಓಕೆ ಗುರುಜಿ. ಇನ್ನು ಧನಸ್ಸು ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ ಮೂಲ, ಪೂರ್ವಾಷಾಢ, ಉತ್ತರಾಷಾಢ ನಕ್ಷತ್ರಕ್ಕೆ ಧನುಸ್ಸು ರಾಶಿ ಬರುತ್ತೆ. ಧನುಸ್ಸು ರಾಶಿಯವರು ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ. ಅದು ಅವರಿಗೆ ಉತ್ತಮವಾದಂತಹ ಒಂದು ಶೋಭೆ ಅನ್ನುವಂಥದ್ದು ಕೂಡ ತಂದುಕೊಡುತ್ತೆ. ಒಂದು ವ್ಯಕ್ತಿತ್ವ, ಒಂದು ಸ್ಥಾನಮಾನಕ್ಕೆ ಅವ್ರದ್ದೇ ಆಗಿರತಕ್ಕಂತಹ ಬಿಹೇವಿಯರ್ ಇರುತ್ತೆ. ಹೇಗಿರಬೇಕು ಅವರು ಹಾಗೇ ಇರಬೇಕು ಅಲ್ವಾ. ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಅವರ ಬಿಹೇವಿಯರ್ ಇರಬೇಕು. ಧನುಸ್ಸು ರಾಶಿಯವರು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ನಿಷ್ಠುರ ಭಾಷೆಯಾಗಿರ್ತಾರೆ. ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳಿಗೆ ತಲೆದೂಡೋದಿಲ್ಲ. ಹಾಗಾಗಿ ಉತ್ತಮವಾದಂತಹ ಫಲವನ್ನು ನಿಮ್ಮ ಈ ಲಕ್ಷಣದಿಂದಲೇ ಮುಂದುವರ್ಕೊಂಡು ಹೋದರೆ ಉತ್ತಮ ಫಲವನ್ನು ಪ್ರಾಪ್ತ ಮಾಡಿಕೊಳ್ತೀರಿ. ಖಂಡಿತ ಗುರುಜಿ. ಇನ್ನು ಮಕರ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ಉತ್ತರಾಷಾಢ, ಶ್ರವಣ, ಧನಿಷ್ಠ ನಕ್ಷತ್ರಕ್ಕೆ ಮಕರ ರಾಶಿ ಬರುತ್ತೆ. ಮಕರ ರಾಶಿಯವರಿಗೆ ವಿಶೇಷವಾದಂತಹ ಆರೋಗ್ಯ ಯೋಗ ಅನ್ನುವಂಥದ್ದಾಗಿದೆ. ಉತ್ತಮವಾದಂತಹ ಆರೋಗ್ಯ. ಹಲವು ದಿನಗಳಿಂದ ಅನಾರೋಗ್ಯದಲ್ಲಿ ಬಳಲ್ತಾ ಇರ್ತಿದ್ರಿ, ಏನೋ ಒಂದು ಸಮಸ್ಯೆಗಳು ನಿಮ್ಮನ್ನು ಪದೇ ಪದೇ ಕಾಡುವಂಥದ್ದು, ವಿಶೇಷವಾಗಿ ಚರ್ಮ ವ್ಯಾಧಿಗಳು ಕಾಡ್ತಾ ಇರ್ತಕ್ಕಂಥದ್ದು, ಇದೆಲ್ಲ ನಡೀತಾ ಇತ್ತು. ಇನ್ನು ಮುಂದೆ ಉತ್ತಮವಾಗಿರ್ತಕ್ಕಂತಹ ಒಂದು ಆರೋಗ್ಯ ಯೋಗವನ್ನು ನೀವು ಪ್ರಾಪ್ತ ಮಾಡಿಕೊಳ್ತೀರಿ. ಚಂದ್ರನ ಆರಾಧನೆ ಮಾಡಿಕೊಳ್ಳಿ. ಮನಸ್ಸು ಶುದ್ಧವಾಗಿರಬೇಕು. ಮನಸ್ಸು ಪರಿಶುದ್ಧವಾಗಿ, ಮನಸ್ಸು ಶಾಂತತೆಯಿಂದ ಇದ್ದರೆ ಉತ್ತಮವಾದಂತಹ ಫಲ ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ನಿಮಗೆ ಸಹಾಯವಾಗುತ್ತೆ. ಚಂದ್ರ ಅಂದರೆ ಚಂದ್ರನ ಅಭಿಮಾನ ದೇವತೆಯಾಗಿ ಶಿವನ ಆರಾಧನೆ, ಮಹಾಮೃತ್ಯುಂಜಯನ ಆರಾಧನೆ ಮಕರ ರಾಶಿಯವರಿಗೆ ಸರ್ವಶ್ರೇಷ್ಠ. ಕುಂಭ ರಾಶಿಯ ವಾರದ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ಧನಿಷ್ಠ ನಕ್ಷತ್ರ, ಶತಭಿಷ ಹಾಗೂ ಪೂರ್ವಾಭಾದ್ರ ನಕ್ಷತ್ರಕ್ಕೆ ಕುಂಭರಾಶಿ. ಕುಂಭರಾಶಿಯವರಿಗೆ ವೈವಾಹಿಕ ಜೀವನದಲ್ಲಿ ಶುಭಯೋಗ ಅನ್ನುವಂಥದ್ದಾಗಿದೆ. ಯಾರು ಕುಂಭರಾಶಿಯವರು ವಿವಾಹಾದಿ ಮಂಗಳ ಕಾರ್ಯಗಳು ಹುಡುಕ್ತಾ ಇದ್ದೀರೋ ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಗುತ್ತೆ, ಉತ್ತಮವಾದಂತಹ ಪ್ರಪೋಸಲ್ಗಳು ಬರುತ್ತೆ. ನಿಮ್ಮ ಜೀವನದಲ್ಲಿ ವೈವಾಹಿಕ ಜೀವನಕ್ಕೆ ಒಂದು ಸೂಕ್ತವಾದಂತಹ ಮಾರ್ಗ. ಆಲ್ರೆಡಿ ಮದುವೆ ಆಗಿದ್ದರೆ ಪ್ರೀತಿ ವಿಶ್ವಾಸ ವೃದ್ಧಿಯಾಗತ್ತೆ. ಸಂಬಂಧವನ್ನು ಹುಡುಕ್ತಾ ಇದ್ದರೆ ಸಂಬಂಧಗಳು ಸಕಾಲಕ್ಕೆ ಸಿಗುತ್ತೆ. ಎಷ್ಟೋ ಜನರಿಗೆ ಒಂದು ಡೌಟ್ ಇರುತ್ತೆ, ಸಂಬಂಧಗಳು ಬರುತ್ತೆ, ಯಾವುದು ಸೆಟ್ ಆಗೋದಿಲ್ಲ, ಜಾತಕ ಸೆಟ್ ಆಗೋದಿಲ್ಲ, ಈ ರೀತಿಯಾದಂತಹ ಹಲವು ಪ್ರಶ್ನೆಗಳಿದ್ದಾವೆ. ಕುಂಭರಾಶಿಯವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಶುಭಯೋಗ ಅನ್ನುವಂಥದ್ದು ಈ ವಾರ ಪ್ರಾಪ್ತಿಯಾಗುತ್ತೆ. ಸರಿ ಗುರುಜಿ. ಇನ್ನು ಕೊನೆಯದಾಗಿ ಮೀನ ರಾಶಿಯ ವಾರದ ಭವಿಷ್ಯವನ್ನು ನೋಡೋದಾದ್ರೆ
ಪೂರ್ವಾಭಾದ್ರಾ ನಕ್ಷತ್ರ, ಉತ್ತರಾಭಾದ್ರಾ ನಕ್ಷತ್ರ ಹಾಗೂ ರೇವತಿ ನಕ್ಷತ್ರ ಮೀನರಾಶಿ. ಮೀನರಾಶಿಯವರಿಗೆ ಜಾಗತಿಕವಾದಂತಹ ಮಟ್ಟದಲ್ಲಿ ಅಂದರೆ ವಿದೇಶದ ವಿಚಾರದಲ್ಲಿ ವಿದೇಶದ ಹೂಡಿಕೆ ಇರ್ಬೋದು, ಅದು ಧನಲಾಭವನ್ನು ತಂದುಕೊಡುತ್ತೆ. ಅಥವಾ ವಿದೇಶಕ್ಕೆ ಪ್ರಯಾಣ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಉತ್ತಮವಾದಂತಹ ಅವಕಾಶ ಸಿಗುತ್ತೆ. ವಿದೇಶದಲ್ಲಿ ಉದ್ಯೋಗ ಆಕಾಂಕ್ಷಿಗಳಾಗಿದ್ದರೆ ಅವರಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು. ಉದಾಹರಣೆಗೆ ಸೇನೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಅಥವಾ ಒಂದು ವಿದೇಶೀಯ ವಿಚಾರಗಳಲ್ಲಿ ವಹಿವಾಟುಗಳಲ್ಲಿರ್ಬೋದು, ವ್ಯವಹಾರಗಳಲ್ಲಿರ್ಬೋದು, ಹಲವು ರೀತಿಯಾಗಿರ್ತಕ್ಕಂತಹ ಅಂತರ್ದೇಶೀಯವಾಗಿರ್ತಕ್ಕಂತಹ ವಿಚಾರಗಳಲ್ಲಿ ಮೀನರಾಶಿಯವರಿಗೆ ಉತ್ತಮವಾದಂತಹ ಯೋಗ, ವಿದೇಶಿ ಯೋಗ ಅಂತಲೇ ಕರಿಬೋದು. ಹಾಗಾಗಿ ನಿಮ್ಮ ಹಲವು ವಿಚಾರಗಳಲ್ಲಿ ಅಂದರೆ ವಿದೇಶಿ ವಿನಿಮಯ, ಹೂಡಿಕೆ ಅನ್ನುವಂಥ ವಿಚಾರ ಬಂದರೆ, ವ್ಯವಹಾರ, ಉದ್ಯೋಗ ಅನ್ನುವಂಥ ವಿಚಾರ ಬಂದರೆ, ಯಾರು ಫಾರಿನ್ ಟ್ರೈ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಪ್ಲೈ ಮಾಡಿದರೆ ಉತ್ತಮವಾದಂತಹ ಫಲವನ್ನು ಕಡಾಖಂಡಿತವಾಗಿ ಪ್ರಾಪ್ತ ಮಾಡಿಕೊಳ್ಳಿ. ಖಂಡಿತ ಗುರುಜಿ, ಇನ್ನು 12 ರಾಶಿಗಳ ವಾರದ ಭವಿಷ್ಯವನ್ನು ತಿಳಿಸಿಕೊಟ್ರಿ. ಇನ್ನು ಇಂದು ಶ್ರೀ ನರಸಿಂಹ ಜಯಂತಿ, ಈ ದಿನದ ಆಚರಣೆ ಹೇಗೆ ಅಂತ ನೋಡೋದಾದ್ರೆ, ನರಸಿಂಹದೇವರಿಗೆ ಪ್ರಾತಃ ಕಾಲದಲ್ಲಿ ಅಭಿಷೇಕ, ಈಗಾಗಲೇ ಅಭಿಷೇಕ ಆಗೋಗಿದೆ. ಹಾಗಾಗಿ ಎಲ್ಲರೂ ಕೂಡ ನರಸಿಂಹದೇವರ ದರ್ಶನವನ್ನು ಮಾಡ್ತಕ್ಕಂಥದ್ದು. ನರಸಿಂಹ ಅಂತಂದರೆ ಉಗ್ರರೂಪ ಅನ್ನುವಂಥದ್ದಾಗಿ, ಬಟ್ ಭಗವಂತ ಉಗ್ರ ರೂಪದಲ್ಲಿದ್ದಾನೆ. ತನ್ನ ಉಗುರಿನಿಂದ ತಾನು ದುಷ್ಟರ ದಮನವನ್ನು ಮಾಡಿದ್ದೇನೆ ಎನ್ನುವುದಾಗಿ ಸೂಚನೆಯನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಭಗವಂತನಿಗೆ ಪಂಚಾಮೃತಾಭಿಷೇಕಗಳನ್ನು ಮಾಡ್ತಕ್ಕಂಥದ್ದು, ಪಂಚದ್ರವ್ಯ ಮಹಾಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು, ಅಥವಾ ಇದೆಲ್ಲವೂ ಆಗೋಗಿದೆ ಗುರುಳೆ, ಈಗ ಏನು ಮಾಡಬೇಕು, ನಾನು ಇವತ್ತು ನರಸಿಂಹ ಜಯಂತಿ ಅಂತ ಗೊತ್ತೇ ಇರಲಿಲ್ಲ, ಹೋಗಿದೆ ದೇವರ ದರ್ಶನ ಮಾಡ್ಕೊಂಡು ಬರಲ್ಲ ಅಂತಂದರೆ ಒಂದಷ್ಟು ತುಳಸಿ ತೆಗೆದುಕೊಂಡು ನರಸಿಂಹ ದೇವರ ದೇವಸ್ಥಾನಕ್ಕೆ ಹೋಗಬೇಕು. ತುಳಸಿಯಲ್ಲಿ ಭಗವಂತನಿಗೆ ಅರ್ಚನೆಯನ್ನು ಮಾಡಿಸ್ತಕ್ಕಂಥದ್ದು, ಭಗವಂತನಿಗೆ ವಿಶೇಷವಾದಂತಹ ಪ್ರೀತಿಯುತವಾದಂತಹ ಪತ್ರೆ. ಹಾಗಾಗಿ ತುಳಸಿ ಪತ್ರದಲ್ಲಿ ಆರೋಗ್ಯದ ಗುಣಗಳಿದ್ದಾವೆ. ಹಾಗಾಗಿ ಆ ಆರೋಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಕ್ಕಂಥದ್ದು. ಮತ್ತು ಆಗಲೇ ಹೇಳಿಕೊಟ್ಟಂತಹ ಮಂತ್ರ ಪುನಃ ಹೇಳಿಕೊಡ್ತಾ ಇದ್ದೇನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ನಮಾಮ್ಯಹಂ. ನನ್ನ ಮೃತ್ಯುಕಂಟಕವನ್ನೆಲ್ಲ ದೂರ ಮಾಡು ಅನ್ನೋದಾಗಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಸರ್ವೇ ಸಾಮಾನ್ಯ ಎಲ್ರಿಗೂ ಒಂದು ಡೌಟ್ ಇರುತ್ತೆ, ಕಂಟಕವನ್ನು ದೂರ ಮಾಡಬೇಕು ಅಂದರೆ ಮಹಾಮೃತ್ಯುಂಜಯ ಅಲ್ವಾ, ಶಿವ ಅಲ್ವಾ ಅಂತ. ಎಲ್ಲ ದೇವತೆಗಳಲ್ಲೂ ಕೂಡ ಒಂದೊಂದು ಕಾಲಕ್ಕೆ ತಕ್ಕಂತೆ ನಮ್ಮಲ್ಲಿ ಆರಾಧನೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಖಂಡಿತ ಗುರುಜಿ, ಇನ್ನು ನಾಳೆ ಬುದ್ಧ ಪೂರ್ಣಿಮೆ ಸಹ ಇದೆ. ನಾಳೆ ದಿನದ ವಿಶೇಷತೆ ಏನು, ಹಾಗೆ ಇದನ್ನು ಹೇಗೆ ನಾವು ಆಚರಣೆ ಮಾಡಬೇಕು ಅಂತ ನೋಡಿ. ಬುದ್ಧ ಪೌರ್ಣಿಮೆಗೆ ವಿಶೇಷವಾದಂತಹ ಪೂಜೆ ಪುನಸ್ಕಾರಾದಿಗಳು ಯಾವುದೂ ಇಲ್ಲ. ನಾವು ಎಷ್ಟು ಶಾಂತತೆಯಿಂದ ಇರ್ತೇವೆಯೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಅರಿಷಡ್ವರ್ಗಾದಿಗಳನ್ನ ಎಷ್ಟು ದೂರ ಮಾಡಿಕೊಳ್ತೇವೆಯೋ ಅದು ಬಹಳ ವಿಶೇಷ. ಹಾಗಾಗಿ ನಮ್ಮ ಶಾಂತಿ ಮಂತ್ರಗಳನ್ನು ನಾವು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಬಹಳ ವಿಶೇಷ. ಏನು ಶಾಂತಿ ಮಂತ್ರಗಳು? ಪದೇ ಪದೇ ಕೋಪ ಮಾಡಿಕೊಳ್ತಕ್ಕಂಥದ್ದನ್ನು ದೂರ ಮಾಡಬೇಕು. ಬುದ್ಧವರಿಗೆ ಹೇಗೆ ಗೌರವವನ್ನು ಸಲ್ಲಿಸಲಿಕ್ಕೆ ಸಾಧ್ಯ? ಪೂಜೆ ಮಾಡಲಿಕ್ಕಾಗತ್ತಾ? ಕೈ ಮುಗಿದು ಪ್ರಾರ್ಥನೆ ಮಾಡ್ಬೋದು, ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡ್ಬೋದು. ಆದರೆ ನಾವು ಈ ಧರ್ಮಶಾಸ್ತ್ರದಲ್ಲಿ ಹೇಳುವಾಗ ಅಭಿಷೇಕಾದಿಗಳು, ಅಲಂಕಾರಾದಿಗಳು ಅಲ್ಲಿಲ್ಲ. ಹಾಗಾಗಿ ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು. ಒಂದೇ ಮಾತನ್ನು ಕೇಳಬಹುದು, ನಿಮಗಿರುವಷ್ಟು ಜ್ಞಾನವನ್ನು ನನಗೆ ಕೊಡು ಅಲ್ವಾ? ಅದೇ ರೀತಿಯಾಗಿ ನಿಮಗಿಷ್ಟು ಇರುವಷ್ಟು ಜ್ಞಾನವನ್ನು ನನಗೆ ಕೊಡಿ, ನಿಮ್ಮ ಶಾಂತಿ ರೂಪವನ್ನು ನನಗೆ ಕೊಡಿ ಅಥವಾ ಲೋಕಕ್ಕೆ ಕೊಡಿ ಅಂತ ಕೇಳ್ಬೋದು. ಲೋಕಕ್ಕೆಲ್ಲವನ್ನು ಶಾಂತಿಯನ್ನು ಸಾರಿರ್ತಕ್ಕಂತಹ ಬಹಳ ಮಹಾನ್ ಪುರುಷರು. ಹಾಗಾಗಿ ಅವರ ಈ ಗುಣಗಳೇ ಹೇಳ್ತಕ್ಕಂಥದ್ದು. ಈ ಎಲ್ಲ ಮಹಾನ್ ಪುರುಷರ ಜಯಂತಿ ಮಾಡುವ ಉದ್ದೇಶವೇ ಅವರಲ್ಲಿರ್ತಕ್ಕಂತಹ ರೂಪವನ್ನು ಅಂದರೆ ಆ ಗುಣವನ್ನು ನಾವು ಅಳವಡಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ಅನ್ನುವಂಥದ್ದು. ಯಾವುದೂ ಶಾಶ್ವತ ಅಲ್ಲ, ಎಲ್ಲವೂ ಈ ಭೂಮಿಯಲ್ಲಿ ನಶ್ವರ ಅನ್ನುವಂಥದ್ದು. ಯಾಕೆಂದರೆ ಇತಿಹಾಸವನ್ನು ನೀವು ನೋಡ್ತಾ ಹೋದರೆ ಸಿದ್ಧಾರ್ಥರಾಗಿದ್ದಾಗಿಂದ ಕಥೆಯನ್ನು ನೋಡ್ತಾ ಹೋದರೆ ರಾಜ್ಯವನ್ನು ಹೇಗೆ ತೊರೆದ್ರು ಅನ್ನುವಂಥದ್ದು. ನಾವು ಒಂದು 10 ರೂಪಾಯಿ ಕೊಡಬೇಕು ಅಂತ ಯೋಚನೆ ಮಾಡುವಂತಹ ಕಾಲದಲ್ಲಿ ಇದ್ದೇವೆ ಅಲ್ವಾ? ದಿನನಿತ್ಯದಲ್ಲಿ ನಡೆಯುವುದನ್ನು ಯೋಚನೆ ಮಾಡೋಣ. ನಾವು ಯಾವುದು ನಡೆಯದೇ ಇರತಕ್ಕಂಥದ್ದು ಯೋಚನೆ ಮಾಡೋದು ಬಹಳ ಕಷ್ಟ. ಹಾಗಾಗಿ ತಾನು ಒಂದು ದೇಶದ ರಾಜನಾಗಿದ್ದರೂ ತನ್ನ ಬಳಿಯಲ್ಲಿ ಎಲ್ಲ ಸಂಪತ್ತುಗಳಿದ್ದರೂ ಕೂಡ ಅದನ್ನೆಲ್ಲವನ್ನು ತೊರೆದು ತಾನು ಸತ್ಸಂಗದ ಕಡೆಗೆ, ಸನ್ಯಾಸತ್ವದ ಕಡೆಗೆ ಹೋದರು ಮತ್ತು ಎಲ್ಲರಿಗೂ ಲೋಕಕ್ಕೆ ಶಾಂತಿಯನ್ನು ಸಾರಿದರು ಅನ್ನುವಂಥದ್ದು. ಆ ವಿಷಯವನ್ನೇ ನಾವು ತಿಳ್ಕೊಂಡ್ರೆ ಸಾಕು. ಹಾಗಾಗಿ ಅವರ ಮಾರ್ಗದರ್ಶನ ಏನಿದೆ ಅದು ಲೋಕಕ್ಕೆಲ್ಲ ಮಾದರಿಯಾಗಲಿ. ಈಗ ವಿಶೇಷವಾಗಿ ಯುದ್ಧ ನಡೀತಾ ಇರುವಂತಹ ಸಂದರ್ಭ ಅಲ್ವಾ? ಹಾಗಾಗಿ ನೋಡಿ, ಜಗತ್ತಿಗೆ ಸಾರಿರ್ತಕ್ಕಂತಹ ಶಾಂತಿಯನ್ನು ಸಾರಿರ್ತಕ್ಕಂತಹ ಈ ಮಹಾನ್ ಪುರುಷರಿಗೆ ನಾವು ಗೌರವ ಕೊಡಬೇಕು ಅಂತಂದರೆ ನಮ್ಮ ದೇಶಗಳ ನಡುವೆ ಅಥವಾ ಕುಟುಂಬಗಳ ನಡುವೆ ಒಂದು ಶಾಂತಿ ಮಂತ್ರ ಅನ್ನುವಂಥದ್ದಿದ್ದರೆ ಯಾವುದೇ ರೀತಿಯಾಗಿರ್ತಕ್ಕಂತಹ ತೊಂದರೆ ಆಗೋದಿಲ್ಲ. ಯಾರೋ ಒಬ್ಬರು ಪ್ರಾರಂಭ ಮಾಡಿದರೆ ತಾನು ಇನ್ನೊಬ್ಬರು ಅದಕ್ಕೆ ಆ ತೊಂದರೆಯನ್ನು ಮಾಡಲಿಕ್ಕೆ ಹೋಗುವಂಥದ್ದು. ಹಾಗಾಗಿ ಲೋಕಕ್ಕೆ, ಇಡೀ ಜಗತ್ತಿಗೆ ಅವಶ್ಯಕತೆ ಇರ್ತಕ್ಕಂತಹ ಮಹಾನ್ ವ್ಯಕ್ತಿ ಅಂತಂದರೆ ಅದು ಬುದ್ಧರು ಅಂತ ನಾವು ಕೈ ಮುಗಿದು ಆ ವ್ಯಕ್ತಿಯನ್ನು ಸ್ಮರಣೆ ಮಾಡಬಹುದು. ಖಂಡಿತ ಗುರುಜಿ. ಇನ್ನು ಸಾಮಾನ್ಯವಾಗಿ ನಾವು ಈ ಪೂಜೆಯಲ್ಲಿ ಈ ತುಳಸಿಯನ್ನು ಬಳಸ್ತೀವಿ. ಪೂಜೆಗಳಲ್ಲಿ ಈ ತುಳಸಿಯನ್ನು ಬಳಸೋದ್ರಿಂದ ಆಗುವಂಥ ಲಾಭಗಳೇನು, ಜೊತೆಗೆ ಈ ತುಳಸಿಗೆ ಯಾಕಿಷ್ಟು ಮಹತ್ವ ಅಂತ? ಒಂದು ವಿಶೇಷವಾಗಿ ಕೃಷ್ಣನ ಆಶೀರ್ವಾದವೇ ಇದೆಯಂತೆ, ತುಳಸಿ ಕಥೆಯಲ್ಲಿ ಬರುತ್ತೆ. ಹಾಗಾಗಿ ಕೃಷ್ಣ ತುಳಸಿ ಅಂದರೆ ರೂಪಕ್ಕೆ ಆಶೀರ್ವಾದವನ್ನು ಮಾಡಿದ್ದಾನಂತೆ. ಆಯುರ್ವೇದದ ಶಕ್ತಿ, ಮಂಗಳತ್ವದ ಸಂಕೇತ ಮತ್ತು ಮೋಕ್ಷದ ಸಂಕೇತ, ಹಲವು ರೀತಿಯಾಗಿರ್ತಕ್ಕಂತಹ ಸಂಜ್ಞೆಯನ್ನು ಅಥವಾ ಹಲವು ರೀತಿಯಾಗಿರ್ತಕ್ಕಂಥ ಉಲ್ಲೇಖವನ್ನು ಮಾಡಿದ್ದಾರಂತೆ. ನೋಡಿ, ತುಳಸಿ ಪತ್ರೆ
ಯಾವಾಗಲೂ ನಾವು ಪತ್ರೆ ಅಂತ ಹೇಳಿದಾಗ ಒಂದು ಮಾತು ನೆನಪಿಗೆ ಬರುತ್ತೆ, ಬಾಳೆ ಎಲೆ ತಾನು ಸರ್ವಶ್ರೇಷ್ಠ ಅಂತ ಹೇಳಿದಾಗ ಊಟ ಮಾಡಿ ಎಸೆಯುವವರೆಗೆ ಮಾತ್ರ ಬಾಳೆ ಎಲೆ ಸರ್ವಶ್ರೇಷ್ಠವಂತೆ. ಅಥವಾ ವೀಳ್ಯದೆಲೆ ಅಂದರೆ ತಾಂಬೂಲ ಹಾಕಿ ಪೂಜೆಯಿಂದ ಹಿಡಿದು ತಿನ್ನುವವರೆಗೆ ಮಾತ್ರ ಶ್ರೇಷ್ಠ ಅಂತ ಅನಿಸುತ್ತಂತೆ. ಬಟ್ ತುಳಸಿ ಎಲೆಯಲ್ಲಿ ಬಹಳ ವಿಶೇಷವಾದಂತಹ ಗುಣ ಇದೆ. ಅದು ಹಸಿಯಾಗಿದ್ದರೆ ಭಗವಂತನಿಗೆ ಅರ್ಪಣೆ ಮಾಡ್ತೇವೆ, ಅದು ಒಣಗಿದ್ರೆ ಕುಟ್ಟಿ ಪುಡಿ ಮಾಡಿ ಅದಕ್ಕೆ ಔಷಧಿ ಸಸ್ಯ ಅಂತೇಳಿ ಅನಾರೋಗ್ಯದ ಸಂದರ್ಭದಲ್ಲಿ ತುಳಸಿ ಕಷಾಯ ಅಂತ ಸರ್ವೇ ಸಾಮಾನ್ಯ ಎಲ್ಲರ ಮನೆಯಲ್ಲಿ ನಡೆಯುತ್ತಿದ್ದು. ಹಾಗಾಗಿ ನಾವು ಏನು ದಿನನಿತ್ಯ ಜೀವನದಲ್ಲಿ ಏನು ನಡೆಯುತ್ತೋ ಅದನ್ನೇ ಯೋಚನೆ ಮಾಡೋಣ. ಒಂದು ವೇಳೆ ಆ ತುಳಸಿ ಎಲೆ ಎಲ್ಲ ಉದುರಿ ಹೋಗಿದೆ, ಬರೀ ಕಡ್ಡಿ ಮಾತ್ರ ಇದೆ, ಅದು ಎಲ್ಲಿ ಪ್ರಯೋಜನಕ್ಕೆ ಬರುತ್ತೆ ಅಂತಂದರೆ ನೋಡಿ, ಕೊನೆಯ ಕಾಲದಲ್ಲಿ ಮೃತ್ಯು ಆದಂತಹ ಸಂದರ್ಭದಲ್ಲಿ ದಹನ ಮಾಡೋದಕ್ಕೂ ಕೂಡ ತುಳಸಿ ಕಡ್ಡಿಯನ್ನು ಸಮರ್ಪಣೆ ಮಾಡ್ತಾರಂತೆ. ಇದರಲ್ಲಿ ಎಷ್ಟು ಆಯುರ್ವೇದದ ಔಷಧೀಯ ಗುಣಗಳಿದ್ದಾವೆ ಅಂತಂದರೆ, ಕಿವಿ ಚುಚ್ಚಿದಾಗ ಆ ಕಿವಿಯ ಹೋಲ್ ಹಾಗೇ ಇರಲಿ ಅನ್ನೋಂತಹ ಕಾರಣಕ್ಕೆ ಮಕ್ಕಳಿಗೆ ತುಳಸಿ ಕಡ್ಡಿಯನ್ನು ಹಾಕ್ತಾರೆ. ಸರ್ವೇ ಸಾಮಾನ್ಯ ಗ್ರಾಮೀಣ ಭಾಗದಲ್ಲಿ ಎಲ್ಲ ಕಡೆಗಳು ನಡೆಯುವಂಥದ್ದು. ಅಂದರೆ ಇದರಲ್ಲಿ ಎಷ್ಟು ಔಷಧಿ ಗುಣ ಇದೆ ಅಂದರೆ ಇನ್ಫೆಕ್ಷನ್ ಕೂಡ ಆಗೋದಿಲ್ಲ ಅನ್ನುವಂಥದ್ದು. ಹಾಗಾಗಿ ತುಳಸಿಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ತುಳಸಿಯನ್ನು ಸೇವಿಸಿದರೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ ಉತ್ತಮ ಆರೋಗ್ಯ ಪ್ರಾಪ್ತವಾಗುವುದರಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವೇ ಇಲ್ಲ. ಖಂಡಿತ ಗುರುಜಿ, ಇನ್ನು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳಷ್ಟು ಅರ್ಥಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಧನ್ಯೋಸ್ಮಿ. ಲೋಕಾಹ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ವಾರದ ಭವಿಷ್ಯ ಮತ್ತು ವಾರದ ಪಂಚಾಂಗದ ಬಗ್ಗೆ ತಿಳಿದುಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.